ಹಲೋ, ನಾನು ಈ ವಿಡಿಯೋನಲ್ಲಿ ಯೂನಿಸೈಕಲ್ ಹೇಗೆ ಕಲಿತೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ನಲ್ಲಿ ಒಂದು ಲೆಗ್ಗು ಯೂನಿಸೈಕಲ್ ಮೇಲೆ ಇಟ್ಕೋಬೇಕು, ಇನ್ನೊಂದು ಲೆಗ್ಗು ಸಪೋರ್ಟಿವ್ ಆಗಿ ತಗೊಂಡು 360 ಡಿಗ್ರಿ ರೌಂಡ್ ಹೊಡಿಬೇಕು. ಒಂದು ನೋಡ್ತಾ ಇರ್ಬೋದು, ಕಾಫಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆ್ಯಕ್ಚುಲಿ ಲಾಕ್ ಮಾಡಿಬಿಟ್ಟು ಈ ಥರ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತಾ ಇದೆ ಫಸ್ಟ್ ಸ್ಟೆಪ್ಪು, ಆದರೆ ಕಲಿತೆ ಒಳ್ಳೆ ಫನ್ ಅಲ್ವಾ. ಪಬ್ಲಿಕ್ ರಿಯಾಕ್ಷನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಹೇಳಬೇಕು ಅಂದರೆ, ಸೆಲ್ಫ್ ಬ್ಯಾಲೆನ್ಸಿಂಗ್ ಸಿಂಗಲ್ ವೀಲ್ಡ್ ಪರ್ಸನ್ ಟ್ರಾನ್ಸ್ಪೋರ್ಟರ್ ಪವರ್ ಬೈ ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ. ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ಮಾತಾಡಿದ್ರೆ, ಲೀನ್ ಆಗಿದೆ ಅಂದರೆ ಫಾರ್ವರ್ಡ್ ಲೀನ್ ಆದರೆ ಈ ಶೋಲ್ಡರ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮುಂದೆ ತಗೊಂಡ್ರೆ ಆಕ್ಸಿಲರೇಷನ್ನು, ಅದನ್ನೇ ಬ್ಯಾಕ್ವರ್ಡು ಶೋಲ್ಡರ್ಸ್ನ ಸ್ವಲ್ಪ ಬಾಡಿನ ಲೈಟಾಗಿ ಲೀನ್ ಅಂದರೆ ಹಿಂದೆ ತಗೊಂಡ್ರೆ ಅದು ಬ್ರೇಕ್ ಆಗಿ ಅಪ್ಲೈ ಆಗುತ್ತೆ. ಅದೇ ಪ್ರೋ ಆಗಿದ್ರೆ, ಇದು ನೋಡ್ಸ್ಕೊಂಡು ಪ್ರೋ ಆಗಿದ್ರೆ ರಿವರ್ಸ್ ಆಗೋ ಸಮೇತ ವರ್ಕ್ ಆಗುತ್ತೆ. ಅದಕ್ಕೆ ಬ್ಯಾಕ್ವರ್ಡ್ ಲೀನ್ ಆಗಬೇಕು. ಇಂಟರ್ನಲ್ಲಿ ವರ್ಕ್ ಆಗೋದು ಹೇಗೆ ಅಂದರೆ ಗೈರೋಸ್ಕೋಪ್ ಇರುತ್ತೆ, ಆಕ್ಸಿಲರೇಷನ್ನು ಸ್ಟೆಬಿಲಿಟಿ ಅದೆಲ್ಲ ಅದು ನೋಡ್ಕೊಳುತ್ತೆ. ಸೊ ಈ ಥರ ಹೇಗೆ ವಿಸ್ಟ್ಯಾಂಡ್ ಆಗುತ್ತೆ ಅಂತ ಫಸ್ಟು ನೋಡ್ಕೋಬೇಕು. ಆ್ಯಕ್ಚುಲಿ ಸಿಂಗಲ್ ಲೆಗ್ಗಲ್ಲಿ 360 ಡಿಗ್ರಿ ಆಗೋದು ಕಲಿತ್ರೆ ಆಲ್ಮೋಸ್ಟ್ ಇದು ಫಸ್ಟ್ ಸ್ಟೆಪ್ಪು ಕಲ್ತಂಗೆ. ಇವಾಗ ರೈಟ್ ಲೆಗ್ಗಲ್ಲಿ ಮಾಡ್ತದೆ. ನೆಕ್ಸ್ಟು ಲೆಗ್ ಚೇಂಜ್ ಮಾಡಬೇಕು, ಅಂದರೆ ಲೆಫ್ಟ್ ಲೆಗ್ಗಲ್ಲಿ 360 ಡಿಗ್ರಿ ಹೊಡಿಬೇಕು. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಸೊ ನೀಸ್ನ ಪ್ಯಾನಲ್ ಆಗಿ ಇಟ್ಕೊಳ್ಳಿ, ಎಲ್ಬೋಗೆ ಪ್ಯಾನಲ್ ಇಟ್ಕೊಂಡು ಒಂದು ನೀಯಲ್ಲಿ ನೀವು ಕಾಫ್ಗೆ ಪ್ರೆಷರ್ ಹಾಕಿದ್ರೆ ಕಾಫಿಗೆ ಟಚ್ ಆಗೋದು ರೇಟು. ಸೊ ಕಾಫಿಗೆ ಟಚ್ ಆಗೋ ಥರ ಪ್ರೆಷರ್ ಇಟ್ಕೊಂಡು ಸೇಮ್ ಲೈಟಾಗಿ ಟೋ ಮತ್ತು ಹೀಲ್ನ ಲೈಟಾಗಿ ಮೂವ್ಮೆಂಟ್ ಮಾಡಿದ್ರೆ ಹಿಂದೆ ಮುಂದೆ ಹೋಗುತ್ತೆ. ಸೊ ಮುಂದೆ ಮಾಡಿದ್ರೆ ಮುಂದೆ ಬರುತ್ತೆ, ಹಿಂದೆ ಮಾಡಿದ್ರೆ ಹಿಂದೆ ಬರುತ್ತೆ. ಸೊ ನೀವೇನು ಮಾಡಬೇಕಾದ್ರೆ ಡೈರೆಕ್ಟ್ ಮಾಡಬೇಕು. ಈ ಮೂಮೆಂಟಲ್ಲಿ ಮುಂದೆ ಬಂದಾಗ ಒಳಗೆ ತೊಗೊಬಿಡ್ಬೇಕು, ಹಿಂದೆ ಹೋದಾಗ ಸ್ವಲ್ಪ ದೂರ ಹೋಗ್ಬೇಕು. ಸೊ ಫಸ್ಟ್ ಇದು ಮಾಡಿದ್ರೆ ಆದಮೇಲೆ ನೆಕ್ಸ್ಟು ಫುಲ್ ಸರ್ಕಲ್ ಮಾಡಬೇಕು. ಎರಡು ಕಾಲಲ್ಲಿ ಯಾವಾಗ ನೀವು ನೆಕ್ಸ್ಟ್ ಮಾಡ್ತಿರ್ಬೇಕು ಪರ್ಫೆಕ್ಟಾಗಿ ನೆಕ್ಸ್ಟ್ ಆ ಸ್ಟೆಪ್ ಹೋಗ್ಬೋದು. ಸೆಕೆಂಡ್ ಸ್ಟೆಪ್ಪು, ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ವರ್ಡು ಬ್ಯಾಕ್ವರ್ಡು ಮಾಡ್ತಾ ಇದ್ದಾರೆ. ಹೇಗೆ ವರ್ಕ್ ಆಗುತ್ತೆ, ಹೇಗೆ ವಿಸ್ಟ್ಯಾಂಡ್ ಆಗುತ್ತೆ ಅದೆಲ್ಲ ತಿಳ್ಕೋಬೇಕು ಅಲ್ವಾ. ಬಿಡಿ, ಆ ಕೈ ಬಿಡಿ, ಅಲ್ಲಿ ಮಾತ್ರ ಇಟ್ಕೊಳ್ಳಿ. ಹಾಂ, ಆ ಕಾಲು ಸ್ವಲ್ಪ ದೂರ ಇಟ್ಕೊಳ್ಳಿ. ಹತ್ತಿ ಅಷ್ಟೇ. ಸ್ಟ್ರೈಟ್ ಓಕೆ ಅಷ್ಟೇ. ಒಳಗಡೆ ಕಾಲು ಒಳಗಡೆ ಸ್ಲೋ ಮೂಮೆಂಟ್ಸು, ಫ್ರಂಟ್ ಟು ಬ್ಯಾಕ್. ನೀ ಸ್ಟ್ರೈಟ್ ಇರಬೇಕು, ಫ್ರಂಟ್ ಟು ಬ್ಯಾಕ್. ಫ್ರಂಟ್ ಬ್ಯಾಕ್ ಮಾತ್ರ ಕಲ್ತ್ಕೊಳ್ಳಿ. ಹೆಂಗೆ ಮೂವ್ ಆಗುತ್ತೆ, ಓಕೆ. ಹಿಂದೆ ಮುಂದೆ ಹೆಂಗೆ ಹೋಗಿ ಮೂವ್ಮೆಂಟ್ ಹೆಂಗೆ ತೊಗೊಳ್ಳೋದು ಕಲ್ತ್ಕೊಂಡ್ರೆ ನೋಡಿ. ಆದಮೇಲೆ ಮೂವ್ಮೆಂಟ್ ತೊಗೊಳ್ಳಿ. ಫ್ರಂಟ್ ಎಷ್ಟು ಮೂವ್ ಆಗುತ್ತೆ, ಎಷ್ಟು ಪ್ರೆಷರ್ ಕೊಟ್ಟರೆ ಹೆಂಗಾಗುತ್ತೆ. ಓಕೆ, ಎಲ್ಲ ಮೂವ್ಮೆಂಟ್ ನಿಮ್ಮ ಕಾಲಲ್ಲೇ ಇರೋದು. ನೀವು ಸುಮ್ಮನೆ ನಿಂತಿರೋ ಮೂವೇ ಆಗಲ್ಲ. ನೋಡಿ, ಕಾನ್ಫಿಡೆಂಟ್ ಆಗಿರುತ್ತೆ. ಹೊರಗಡೆ ಎಲ್ಲ ಎಷ್ಟು ಮುಂದಿದ್ದಾರೆ. ಮೂವ್ ಆಗ್ತಾ ಇದೆ ಜಾಸ್ತಿ. ಓಕೆ, ಅದಕ್ಕೆ ನಾನು ನಿಮ್ಗೆ ಪುಷ್ ಮಾಡ್ತಾ ಇದ್ದೀನಿ ಹಿಂದೆಯಿಂದ. ಕಾಲಲ್ಲಿ ಮೂವ್ಮೆಂಟ್ ಮಾಡಿದ್ರೆ ಎಲ್ಲ ಸ್ಮೂತ್ ಆಗಿರುತ್ತೆ. ನೀವು ಕೈ ಬಿಟ್ಟರೆ ಬಿದ್ದೋಗ್ತೀನಿ ಅನ್ಸುತ್ತೆ. ಇನ್ನೂ ಅದನ್ನ ಬೇಸಿಕ್ಸ್ ನೀವು ಇನ್ನೂ ಸ್ಟ್ರಾಂಗ್ ಆದರೆ ಈಸಿಯಾಗಿ ಮೂವ್ ಮಾಡೋಕ್ಕಾಗುತ್ತೆ ನಿಮಗೆ.